कितना दिन हो गया फिल्टर कॉफ़ी इधर आते खाएंगे? इधर हो गया था कि 1 महीना। 1 महीना हो गया। $409 ಕೊಡಿ. ಮೊದಲನೇ ಆರ್ಡರ್ ಡೆಲಿವರ್ ಆಯಿತು. 32 ರೂಪಾಯಿ ಕೊಟ್ಟಿದ್ದಾರೆ ಮೊದಲನೇ ಆರ್ಡರ್ಗೆ. ಗೆಟ್ ನೆಕ್ಸ್ಟ್ ಆರ್ಡರ್ ಕೊಡ್ತೀನಿ. ಇನ್ನು ನೆಕ್ಸ್ಟ್ ಆರ್ಡರ್ ಯಾವಾಗ ಕೊಡ್ತಾನೋ ಏನೋ ನೋಡಬೇಕು. 0304 ಕೊಡಿ. ನೋಡಿ ತೊಗೊಂಡೆ ಇವಾಗ. ನೋಡಿ ಮತ್ತೆ ಒಂದು ಆರ್ಡರ್ ಬರ್ತಾ ಇದೆ. ಪಿಕಪ್ ಬಂದು 0.83 ಕಿಲೋಮೀಟರ್, ಡ್ರಾಪ್ ಬಂದು 4.6 ಕಿಲೋಮೀಟರ್. ಸರ್ಜು ಕೂಡ ಕೊಡ್ತಾ ಇದ್ದಾನೆ ನೋಡಿ. 30 ರೂಪಾಯಿ ಸರ್ಜು. ಅಕ್ಸೆಪ್ಟ್ ಮಾಡೋಣ ಫಿಲ್ಟರ್ ಕಾಫಿಯಿಂದ. ನೋಡಿ ಅಕ್ಸೆಪ್ಟ್ ಮಾಡಿದೆ. ಹಾಯ್ ನಮಸ್ಕಾರ ಸ್ನೇಹಿತರೆ, ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಪಾರ್ಟ್ ಟೈಮಲ್ಲಿ ಬೆಸ್ಟ್ ಜಾಬ್ ಆದಂಥ ಝೊಮ್ಯಾಟೋನ ಮಾಡಿ ತೋರಿಸ್ತೀನಿ. ಅಂದರೆ ಟೈಮ್ ಇವಾಗ 5:45 ಆಗಿದೆ. ಅಂದರೆ 5:45 ಒಂದು 9 ಗಂಟೆವರೆಗೂ ಮಾಡೋಣ ಅಂತ ಅಂದ್ಕೊಂಡಿನಿ. ಎಷ್ಟು ಅವರು 3 ಅವರ್ಸ್ ಲಾಗಿನ್ ಆಗುತ್ತೆ. 3 ಅವರ್ಸ್ ಲಾಗಿನ್ಗೆ ಎಷ್ಟು ಅರ್ನ್ ಆಗ್ಬೋದು ಅನ್ನೋದು ನಾನು ಇವತ್ತು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆಮೇಲೆ ಪಾರ್ಟ್ ಟೈಮಲ್ಲಿ ಏನಕ್ಕಪ್ಪ ಬೆಸ್ಟ್ ಜಾಬ್ ಅಂತ ಹೇಳಿದೆ ಅಂತ ಅಂದರೆ ಬನ್ನಿ ಇವತ್ತು ತೋರಿಸ್ತೀನಿ ಏನಕ್ಕೆ ಬೆಸ್ಟು ಅಂತ. ಅಂದರೆ ವೀಕ್ ಡೇ ಇವತ್ತು ಗುರುವಾರ. ಇನ್ಸೆಂಟಿವ್ ಯಾವ ಥರ ಇದೆ ಗೊತ್ತಾ ನೋಡಿ. ಗುರುವಾರ ಡಿನ್ನರ್ ಆಫರ್ ಬಂದು 260 ರೂಪಾಯಿ ಇದೆ. ಅಂದರೆ ಆನ್ಲೈನ್ಗೆ ಹೋಗುವಂತನೂ ಕೂಡ ತೋರಿಸ್ತಾ ಇದೆ. ಇನ್ನೂ ಆನ್ಲೈನ್ ಹೋಗಿಲ್ಲ, ಆನ್ಲೈನ್ ಕೂಡ ಹೋಗೋಣ. ಲೇಟೆಸ್ಟ್ ಆ್ಯಪ್ ಬೇರೆ ಡೌನ್ಲೋಡ್ ಮಾಡ್ತೈತೆ. ಆಯಿತು, ಅಪ್ಡೇಟ್ ಆಗೋಯ್ತು. ಇನ್ನೇನು ತಡೀರಿ, ಮುಂದೆ ಸಲ ಆನ್ಲೈನ್ಗೆ ಹೋಗ್ಬಿಡ್ತೀನಿ. ಓಪನ್ ನೋಡಿ, ಗೋ ಆನ್ಲೈನ್ ಕೊಟ್ಟೆ, ಆನ್ಲೈನಿಗೆ ಕೂಡ ಹೋಯ್ತು. ಆಮೇಲೆ ಇನ್ಸೆಂಟಿವ್ ಎಲ್ಲಪ್ಪ ಐತೆ ಆಫರ್ಸ್ ನೋಡಿ. ಗುರುವಾರದ ಡಿನ್ನರ್ ಆಫರ್ ಬಂದು 260 ರೂಪಾಯಿ ಇದೆ. ಅಂದರೆ ಇದಕ್ಕೆ ಏನೇನೆಲ್ಲ ಮಾಡ್ಬೇಕು ನಾನು ಅಂದರೆ 2 ಗಿಗ್ ಕಂಪ್ಲೀಟ್ ಮಾಡಬೇಕು, ಜೊತೆಯಲ್ಲಿ 6 ಆರ್ಡರ್ನ ಕಂಪ್ಲೀಟ್ ಮಾಡಬೇಕು. ಅಂದರೆ ಒಂದು ದಿನದಲ್ಲಿ ಯಾವಾಗ ಬೇಕಾದ್ರೆ 6 ಆರ್ಡರ್ನ ಕಂಪ್ಲೀಟ್ ಮಾಡಬೇಕು, ಅದೆಲ್ಲ ಲೆಕ್ಕ ಇಲ್ಲ. ಆಮೇಲೆ ಲಾಗಿನ್ ಇರಲೇಬೇಕು ನೋಡಿ. ಅಂದರೆ 7 ಗಂಟೆಯಿಂದ 10 ಗಂಟೆವರೆಗೂ ನಾವು ಕಂಪಲ್ಸರಿ ಲಾಗಿನ್ ಇರಲೇಬೇಕು. ಆಮೇಲೆ ಒಂದು ಸೆಲ್ಫಿ ಕೂಡ ಮಿಸ್ ಮಾಡೋಂಗಿಲ್ಲ ಟಿ ಶರ್ಟು ಬ್ಯಾಗ್ ಇಲ್ದಲೆ. ಬಟ್ ನಾನು ಟಿ ಶರ್ಟು ಬ್ಯಾಗ್ ತೊಗೊಬಂದಿಲ್ಲ. ಆರ್ಡರ್ ಕೂಡ ಮೊದಲನೇ ಆರ್ಡರ್ ಕೂಡ ಬರ್ತಾ ಇದೆ, ಅದನ್ನು ಕೂಡ ಅಕ್ಸೆಪ್ಟ್ ಮಾಡೋಣ. ಅಂದರೆ ಪಿಕಪ್ ಬಂದು 1.18 ಕಿಲೋಮೀಟರ್, ಡ್ರಾಪ್ ಬಂದು 2.55 ಕಿಲೋಮೀಟರ್. ಅಕ್ಸೆಪ್ಟ್ ಮಾಡೋಣ. 32 ರೂಪಾಯಿ ಕೊಡ್ತಾ ಇದ್ದಾರೆ ನೋಡಿ. ಅಕ್ಸೆಪ್ಟ್ ಮಾಡಿದೆ. ಅಂದರೆ ಗಿಗ್ ಏನೋ ಕಂಪ್ಲೀಟ್ ಆಯ್ತದೆ. 6 ಆರ್ಡ್ರ್ ಕಂಪ್ಲೀಟ್ ಮಾಡ್ಬೇಕು ಅಷ್ಟೇ. ಈಗ ಏನು ಆಲ್ರೆಡಿ 1 ಆರ್ಡರ್ ಆಗೋಯ್ತು, ಇನ್ನು 5 ಆರ್ಡರ್ ಕಂಪ್ಲೀಟ್ ಮಾಡ್ಬೇಕಾಗುತ್ತೆ ಇದಾದ್ಮೇಲಿಂದ. ಅಂದರೆ ಟಿ ಶರ್ಟ್ ಬ್ಯಾಗ್ ತೊಗೊಂಬಂದಿಲ್ಲ ನಾನು, ಅದೊಂದು ಡೌಟ್ ಐತೆ. ಏನಕ್ಕೆ ಅಂದರೆ ಎಲ್ಲರೂ ಸೆಲ್ಫಿ ಕೇಳ್ಬಿಟ್ರೆ ಟಿ ಶರ್ಟ್ ಬ್ಯಾಗು ಹಾಕೊಂಡಿಲ್ಲ, ನಾನು ತೊಗೊಂಡೇ ಬಂದಿಲ್ಲ, ಇನ್ನು ಹಾಕೊಳೋದಿರಿ. ಸೊ ನೋಡೋಣ ಬನ್ನಿ, ಟಿ ಶರ್ಟ್ ಬ್ಯಾಗ್ ಕೇಳಲ್ಲ ಅಂತ ಅನಿಸುತ್ತೆ ಪಾರ್ಟ್ ಟೈಮ್ಗೆ. ನೋಡೋಣ, ಲಕ್ ಟ್ರೈ ಮಾಡೋಣ ನೋಡಿ. ರೆಸ್ಟೋರೆಂಟ್ ಲೊಕೇಶನ್ ಹತ್ರ ಬಂದೆ. ಅಂದರೆ ಅಲ್ಲಿದೆ ರೆಸ್ಟೋರೆಂಟು. ಇವಾಗ ಮಾರ್ಕ್ ಮಾಡಿಬಿಡ್ತೀನಿ. ಅಂದರೆ ಆ ಕಡೆಗೆ ಹೋಗ್ಬೇಕು. ರೀಚ್ ಪಿಕಪ್ ಕೊಟ್ಟೆ, ಆರ್ಡರ್ ಕೂಡ ರೆಡಿ ಇದೆ. ಕಸ್ಟಮರ್ ಲೊಕೇಶನ್ ಯಾವ ಸೈಡ್ ಬರುತ್ತೆ ನಾವು ನೋಡ್ಕೊಬೋಣ. ಕಸ್ಟಮರ್ ಲೊಕೇಶನ್ಗೆ ಈ ಸೈಡಿಂದನೇ ಹೋಗ್ಬೇಕು. ಅದಕ್ಕೆ ಇಲ್ಲೇ ಗಾಡಿ ಹಾಕ್ಬಿಟ್ಟು ಹೋಗಿ ನೆಟ್ಕೊಂಡೋಗಿ ಎತ್ಕೊಬರ್ತೀನಿ. ಅಂದರೆ ಸಂಜೆ ಬೇರೆ ಆಯ್ತಲ್ವ, ಟ್ರಾಫಿಕ್ ಜಾಸ್ತಿ. ಇನ್ನು ವೀಕ್ ಡೇಸಲ್ಲಂತೂ ಏನು ಕೇಳೋಂಗಿಲ್ಲ, ಸಿಕ್ಕಾಪಟ್ಟೆ ಟ್ರಾಫಿಕ್ ಇದ್ದೇ ಇರುತ್ತೆ. $409 ಕೊಡಿ. ಗೈಸ್ ಪಿಕಪ್ ಆಯಿತು. ಡ್ರಾಪ್ ಲೊಕೇಶನ್ ಬಂದು ಎಷ್ಟು ಕಿಲೋಮೀಟರ್ ಇದೆ? 2.6 ಕಿಲೋಮೀಟರ್ ಇದೆ. ಬನ್ನಿ ಇವಾಗ ಡ್ರಾಪ್ ಮಾಡೋಣ. ಹಾಂ ಮೇಡಮ್, ರೆಡ್ ಕಲರ್ ಬೈಕು. ಎಲ್ಲಿ ಮೇಡಮ್? ಹಲೋ, ಹಾಂ ಓಕೆ ಮೇಡಮ್. ಗೈಸ್ ನೋಡಿ, ಮೊದಲನೇ ಆರ್ಡರ್ ಡೆಲಿವರ್ ಆಯಿತು. 32 ರೂಪಾಯಿ ಕೊಟ್ಟಿದ್ದಾರೆ ಮೊದಲನೇ ಆರ್ಡರ್ಗೆ. ಗೆಟ್ ನೆಕ್ಸ್ಟ್ ಆರ್ಡರ್ ಕೊಡ್ತೀನಿ. ಇನ್ನು ನೆಕ್ಸ್ಟ್ ಆರ್ಡರ್ ಯಾವಾಗ ಕೊಡ್ತಾನೋ ಏನೋ ನೋಡಬೇಕು. ಇನ್ನೊಂದು 5 ಆರ್ಡರ್ ಕಂಪ್ಲೀಟ್ ಮಾಡಿದ್ರೆ ಸಾಕು, ಹೇಗೋ ಇನ್ಸೆಂಟಿವ್ ಬರುತ್ತೆ.
ಬನ್ನಿ ಹೋಗೋಣ. ಇದಾ ER ಎಲ್ಲ ಐತಪ್ಪ. ಶರೀಫ್ ಬಾಯ್ 1.1 ಕಿಲೋಮೀಟರ್ ತೋರಿಸ್ತಾ ಇದ್ದಾನೆ. ಅಲ್ಲಿಗೆಲ್ಲ ಹೋಗೋದು ಬೇಡ, ಇಲ್ಲೇ ಸುಮ್ಮನೆ ರೌಂಡ್ ಆಗ್ತಾ ಇರೋಣ, ಕೊಡ್ತಾನೆ ಅವನೇ ಆರ್ಡ್ರು. ನೋಡಿ ಈಗ ಮಲ್ಟಿ ಪಿಕಪ್ ಬರ್ತಾ ಇದೆ, ಅಂದರೆ 2 ಆರ್ಡರ್ ಬಂದಿದೆ. ಅದನ್ನು ಕೂಡ ಇವಾಗ ಅಕ್ಸೆಪ್ಟ್ ಮಾಡೀನಿ. ಒಂದು ಬಂದು ಪೋಲಾರ್ ಬೇರು, ಇನ್ನೊಂದು ಚೈನೀಸ್ ವಾಕ್. 2ರಲ್ಲಿ ಹೋಗಿ ಪಿಕಪ್ ಮಾಡಿ ಡ್ರಾಪ್ ಮಾಡೋಣ. ಸ್ನೇಹಿತರೆ ನೋಡಿ, ಪೋಲಾರ್ ಬಿಯರ್ ಹತ್ರ ಬಂದೀನಿ. ಮೊದಲನೇ ಪಿಕಪ್ಪಿಗೆ ಬನ್ನಿ, ಇದನ್ನು ಪಿಕಪ್ ಮಾಡೋಣ. ಇದಾದ್ಮೇಲೆ ಇನ್ನೂ ಒಂದು ಪಿಕಪ್ ಮಾಡಬೇಕು, ಅದನ್ನು ಕೂಡ ಹೋಗಿ ಪಿಕಪ್ ಮಾಡ್ಕೊಂಡು ಹೋಗೋಣ. ಫಸ್ಟು ಮೊದಲನೇದು ಪಿಕಪ್ ಮಾಡೋಣ. ಫಸ್ಟು ರೆಡಿ ಐತೆ ಅಂತಿಲ್ಲ, ಚೆಕ್ ಮಾಡೋಣ. ರೆಡಿ ಇದೆ. ಸೆಲ್ಫಿ ಕೇಳ್ತಾನೆ, ಟಿ ಶರ್ಟು ಬ್ಯಾಗ್ ಮಾತ್ರ ಕೇಳ್ಬೇಡ ಗುರು. ಬನ್ನಿ, ಆರ್ಡರ್ ರೆಡಿ ಇದೆ, ಹೋಗಿ ಪಿಕ್ ಮಾಡ್ಕೊಬರೋಣ. ಅಂದರೆ ಸೆಲ್ಫಿ ಕೇಳ, ಟಿ ಶರ್ಟು ಬ್ಯಾಗ್ ಕೇಳಿಲ್ಲ ಅಂದರೆ ಸಾಕು. ಅಣ್ಣ ಝೊಮ್ಯಾಟೊ ಆರ್ಡರ್ ಎಲ್ಲಿ? ನೋಡಿ ಆನ್ಲೈನ್ ಪಿಕಪ್ ಇಲ್ಲಿ ಒಳಗಡೆ ಬಿಡಲ್ಲ ಗುರು ಇಲ್ಲಿ. ಜೀರೋ 304 ಕೊಡಿ. ಸೊ ನೋಡಿ ತಗೊಂಡೆ. ಇವಾಗ ನೋಡಿ ಪಿಕಪ್ ಕಂಪ್ಲೀಟ್ ಕೊಟ್ಟೆ. ಇವಾಗ ಸೆಕೆಂಡ್ ಪಿಕಪ್ ಹತ್ರ ಹೋಗೋಣ. ಸೆಕೆಂಡ್ ಪಿಕಪ್ ಬಂದು 350 ಮೀಟ್ರ್ ಇದೆ ಅಷ್ಟೇ. ಸ್ನೇಹಿತರೆ ನೋಡಿ, 2ನೇ ಪಿಕಪ್ ಹತ್ರ ಬಂದೆ, ಅದನ್ನು ಕೂಡ ರೀಚ್ ಪಿಕಪ್ ಕೊಡ್ತೀನಿ. ಇದೇನೆ, ಬನ್ನಿ ಹೋಗಿ ಪಿಕ್ ಮಾಡ್ಕೊಬರೋಣ. ಅಂದರೆ ಆರ್ಡ್ರ್ ರೆಡಿ ಇದೆ, ಅದು ಬರ್ಬೇಕಾದ್ರೆ ಮೆಸೇಜ್ ಬಂದಿತ್ತು ಆರ್ಡರ್ ರೆಡಿ ಇದೆ ಅಂತ. ಪುಷ್. $6534. ನೋಡಿ ಪಿಕಪ್ ಕಂಪ್ಲೀಟ್ ಕೊಡ್ತೀನಿ. ಸಬ್ಮಿಟ್. ಅಂದರೆ ಈಗ ಮೊದಲನೇ ಡ್ರಾಪ್ ಹೋಗ್ತಾ ಏನಲ್ಲ, ಕಸ್ಟಮರ್ ಅವರು 30 ರೂಪೀಸ್ ಟಿಪ್ಸ್ ಬೇರೆ ಕೊಟ್ಟಿದ್ದಾರೆ. ಥ್ಯಾಂಕ್ಸ್ ಕೊಡ್ತೀನಿ. ಗೈಸ್ 2 ಆರ್ಡರ್ನು ಕೂಡ ನಾನು ಡ್ರಾಪ್ ಮಾಡಿದೆ. ಅಂದರೆ ಇಲ್ಲಿ ಒಳಗಡೆ ಕ್ಯಾಮ್ರಾ ಅಲೋ ಇಲ್ಲ, ಅದಕ್ಕೋಸ್ಕರ ಕೈಯಲ್ಲಿ ಇಟ್ಕೊಂಡು ರೆಕಾರ್ಡ್ ಮಾಡ್ತಾಯಿದ್ದೀನಿ. ನೋಡಿ ಡೆಲಿವರ್ ಕೊಡ್ತೀನಿ. ಸಬ್ಮಿಟ್ ಕೊಟ್ಟೆ. ಅಮೌಂಟ್ ಎಷ್ಟು ಕೊಟ್ಟ ಅಂತ ನೋಡೋಣ. ಏನು ನೆಟ್ವರ್ಕ್ ಇಲ್ವಾ? 119 ರೂಪಾಯಿ ಕೊಟ್ಟಿದ್ದಾನೆ. ಅಂದರೆ ಅದರಲ್ಲಿ ಕಸ್ಟಮರ್ ಟಿಪ್ಸು 30 ರೂಪಾಯಿ ಮೈನಸ್ ಮಾಡಬೇಕು. ನೋಡಿ ಇನ್ನೊಂದು ಆರ್ಡರ್ ಕೂಡ ಆಲೇ ಬರ್ತೈತೆ, ಅದನ್ನು ಕೂಡ ಪಿಕಪ್ ಮಾಡೋಣ. ಅಂದರೆ ಎಕ್ಸ್ಟ್ರಾ ಸರ್ಜ್ ಬೇರೆ ಕೊಡ್ತಾಯಿದೆ. ಅಂದರೆ ಮಳೆ ಬರೋಂಗಾಗಿದೆ, ಬಟ್ ಇನ್ನೂ ಮಳೆ ಬಂದಿಲ್ಲ. ಬಟ್ ಮಳೆ ಬರ್ಬೋದು. KFC ಇದು ಪಿಕಪ್. KFC ಅಲ್ಲ, ಕನ್ನೂರ್ ಫುಡ್ ಪಾಯಿಂಟ್ ಅಂತೆ. ಬನ್ನಿ ಇದನ್ನು ಅಕ್ಸೆಪ್ಟ್ ಮಾಡೋಣ. ಅಂದರೆ ಆಲ್ರೆಡಿ ಸರ್ಚ್ ಕೊಡ್ತಾವನೆ, ಇನ್ನೂ ಮಳೆ ಬಂದಿಲ್ಲ, ಬಟ್ ಬರೋ ಚಾನ್ಸಸ್ ತುಂಬ ಇದೆ. ಸ್ನೇಹಿತರೆ ನೋಡಿ, ಲೈಟಾಗಿ ಬರ್ತಾಯಿದೆ ಮಳೆ. ಅಂದರೆ ಏನು ಜೋರಾಗೇನು ಬರ್ತಾಯಿಲ್ಲ, ನಿಧಾನಕ್ಕೆ ಬರ್ತಾಯಿದೆ. ಅಂದರೆ ಆರ್ಡ್ರ್ ತೊಗೊಂಡಾಗಿ ಡ್ರಾಪ್ ಮಾಡ್ಬೋದು ಅಂತ ಅನಿಸುತ್ತೆ. ಅದೇ ಲೊಕೇಶನ್ ಹತ್ರ ಬಂದಿದ್ದೀನಿ. ರೀಚು ಪಿಕಪ್ ಕೊಡ್ತೀನಿ. ಆರ್ಡರ್ ಕೂಡ ರೆಡಿ ಇದೆ. ಅಂದರೆ ರೈನ್ ಸರ್ಜು ಇನ್ನು 5 ನಿಮಿಷದಲ್ಲಿ ಎಂಡ್ ಆಗುತ್ತೆ ಅಂತ ಹೇಳ್ತಾನೆ. ಬನ್ನಿ ಹೋಗಿ ಪಿಕಪ್ ಮಾಡೋಣ. 4351 ಕೊಡಿ. 4351 ರೆಡಿ ಇದೆ. ಸೊ ಗೈಸ್ ನೋಡಿ ಪಿಕಪ್ ಮಾಡಿಕೊಂಡೆ. ಬನ್ನಿ ಹೋಗಿ ಡ್ರಾಪ್ ಮಾಡೋಣ. ಗೈಸ್ ನೋಡಿ, ಕಸ್ಟಮರ್ ಲೊಕೇಶನ್ ಬಂದು 2 ಕಿಲೋಮೀಟರ್ ಇದೆ ಅಷ್ಟೇ ಡ್ರಾಪು. ಬಟ್ ಮೊಬೈಲಿಂದ ಭಯ ಆಗ್ತಾ ಇರೋದು ನನಗೆ. ಆ್ಯಕ್ಷನ್ ಕ್ಯಾಮ್ರಾ ಏನೋ ವಾಟರ್ ಪ್ರೂಫು, ಬಟ್ ಮೊಬೈಲ್ ವಾಟರ್ ಪ್ರೂಫ್ ಅಲ್ಲ. ಒಂದು ಕವರ್ ಹೊಂಚ್ಕೊಬೇಕು, ಇಲ್ಲ ಅಂದರೆ ಒಂದು ಸ್ವಲ್ಪ ಮಳೆ ಬಿಟ್ಟಾದ್ಮೇಲೆ ಹೋಗ್ಬೇಕು. ಬನ್ನಿ ಹೋಗಿ ಡ್ರಾಪ್ ಮಾಡೋಣ. ಯಾವುದಪ್ಪ ಮನೆ? ಕಸ್ಟಮರ್ ಲೊಕೇಶನ್ ಹತ್ರ ಬಂದೆ, ಕಾಲ್ ಮಾಡೋಣ ಕಸ್ಟಮರಿಗೆ. ರೀಚ್ ಡ್ರಾಪ್ ಗಾಡಿಗಳು ಬರುತ್ತೆ ಸೈಡ್ ಹಾಕೊಂಡು. ಕ್ಯಾಶ್ ಆನ್ ಡೆಲಿವರಿ 134 ರೂಪಾಯಿ ಕ್ಯಾಶ್ ಆನ್ ಡೆಲಿವರಿನ ಕಲೆಕ್ಟ್ ಮಾಡ್ಕೋಬೇಕು. ಹಲೋ ಸರ್, ಲೊಕೇಶನ್ ಹತ್ರ ಬಂದೀನಿ. ಝೊಮ್ಯಾಟೊ. ಹಾಂ ಸರ್ ಬಂದೀನಿ.
ಥ್ಯಾಂಕ್ ಯು ಸರ್. ನೋಡಿ ರಿಸೀವ್ ಆಯಿತಾ, ಆರ್ಡರ್ ಡೆಲಿವರ್ ಕೊಡ್ತೀನಿ. ಮಾರ್ಕ್ ಮಾಡಿದೆ ಅಂದರೆ ಸರ್ಜು ಸೇರಿ ಎಷ್ಟು ಬಂದಿದೆ ಅಂತ ನೋಡಿ. ಅಮೌಂಟು 48 ರುಪೀಸ್ ಬಂದಿದೆ. ಅಂದರೆ 2 ಕಿಲೋಮೀಟ್ರ್ ಅಷ್ಟೇ ಬಂದಿರೋದು. ನಾನು 2 ಕಿಲೋಮೀಟ್ರಿಗೆ 48 ರುಪೀಸ್ ಬಂದಿದೆ. ಗೆಟ್ ನೆಕ್ಸ್ಟ್ ಆರ್ಡರ್. ನೋಡಿ ಮತ್ತೆ ಒಂದು ಆರ್ಡರ್ ಬರ್ತಾಯಿದೆ. ಪಿಕಪ್ ಬಂದು 0.83 ಕಿಲೋಮೀಟ್ರ್, ಡ್ರಾಪ್ ಬಂದು 4.6 ಕಿಲೋಮೀಟ್ರ್. ಸರ್ಜು ಕೂಡ ಕೊಡ್ತಾ ಇದ್ದಾನೆ ನೋಡಿ. 30 ರೂಪಾಯಿ ಸರ್ಜು. ಅಕ್ಸೆಪ್ಟ್ ಮಾಡೋಣ ಫಿಲ್ಟರ್ ಕಾಫಿಯಿಂದ. ನೋಡಿ ಅಕ್ಸೆಪ್ಟ್ ಮಾಡಿದೆ. ಬನ್ನಿ ಹೋಗೋಣ. ಹೋಗ್ಬಿಟ್ಟು ಅದನ್ನು ಪಿಕಪ್ ಮಾಡಿ ಡ್ರಾಪ್ ಮಾಡೋಣ. ಅಂದರೆ ಮಳೆ ಏನು ಬರ್ತಾಯಿಲ್ಲ, ಮಳೆ ನಿಂತೋಗಿದೆ. ಆದರೂ ಕೂಡ ಸರ್ಜ್ ಕೊಡ್ತಾ ಇದ್ದಾನೆ. ಅಂದರೆ ಜೋರ ಬರ್ತಾಯಿಲ್ಲ, ಮಳೆ ನಿಧಾನಕ್ಕೆ ಬರ್ತಾಯಿದೆ. ಜೋರಾಗಿ ಬಂದರೆ ಚೆನ್ನಾಗಿರುತ್ತೆ. ಗೈಸ್ ನೋಡಿ ಪಿಕಪ್ ಹತ್ರ ಬಂದೆ. ಅಂದರೆ ಫಿಲ್ಟರ್ ಕಾಫಿ ಇದ್ರೊಳಗಡೆ ಮಾಡಿದ್ದಾನೆ. ಅಂದರೆ ನನಗೆ ಗೊತ್ತೇ ಇಲ್ಲ. ಅಂದರೆ ಫಸ್ಟು ಟೈಮ್ ನಾನು ಇದ್ರಲ್ಲಿ ಪಿಕಪ್ ಮಾಡ್ತಾ ಇರೋದು. ರೀಚ್ ಪಿಕಪ್ ಕೊಡ್ತೀನಿ. ಬನ್ನಿ ಎಷ್ಟನೇ ಫ್ಲೋರಲ್ಲಿ ಇದೆ ಅಂತ ನೋಡೋಣ. ಕಾಫಿ ಎಲ್ಲಿದೆ? ಫಿಲ್ಟರ್ ಕಾಫಿ ಇನ್ನೊಂದು ಫ್ಲೋರ್ ಮೇಲಿದೆಯಾ? 3rd ಫ್ಲೋರಲ್ಲಂತೆ. 3rd ಫ್ಲೋರ್ ಹತ್ತು ಬಂದೆ. ಫುಲ್ ಸುಸ್ತಾಗೋಯ್ತು. ಅಣ್ಣ ಫಿಲ್ಟರ್ ಕಾಫಿ ಯಾವುದು? 5970. ಎಷ್ಟು ದಿನ ಆಯಿತು ಬಂದಿದ್ದೀಗೆ ಫಿಲ್ಟರ್ ಕಾಫಿ? हाँ कितना दिन हो गया फिल्टर काफ़ी इधर आते हैं खाएंगे? इधर हो गया था 1 महीना. 1 महीना हो गया. ಕೊಡೋ ಇದು ರೆಡಿ ಇದೆ. ಗೈಸ್ ಫೈನಲಿ ಪಿಕಪ್ ಆಯಿತು. ಪಿಕ್ ಆರ್ಡರ್ ಕೊಡ್ತೀನಿ. ಸಬ್ಮಿಟ್. ಕಸ್ಟಮರ್ ಲೊಕೇಶನ್ ಎಷ್ಟು ಕಿಲೋಮೀಟ್ರ್ ಇದೆ ನೋಡೋಣ. 4.6 ಕಿಲೋಮೀಟ್ರ್ ಇದೆ. ಬನ್ನಿ ಬೇಗ ಹೋಗಿ ಡ್ರಾಪ್ ಮಾಡೋಣ. ಅಂದರೆ ಇದೊಂದು ಆರ್ಡರ್ ಕೊಟ್ಟಾದ್ಮೇಲೆ ಇನ್ನೊಂದು ಆರ್ಡರ್ ಕೊಡಬೇಕಷ್ಟೇ. ಇನ್ನೊಂದು ಆರ್ಡರ್ ಕಂಪ್ಲೀಟ್ ಮಾಡಿದ್ರೆ ನನ್ನ ಇನ್ಸೆಂಟಿವ್ ಕಂಪ್ಲೀಟ್ ಆಗುತ್ತೆ. ಗೈಸ್ ನೋಡಿ ಲೊಕೇಶನ್ ಹತ್ರ ಬಂದೇ ಇದೆ ಅನಿಸುತ್ತೆ. ಕ್ರಿಯೇಟಿವ್ ಕ್ಲಾಸಿಕ್ ಹೌದು ಇದೇನೆ. ಬಟ್ ಗಾಡಿ ಎಲ್ಲ ಹಾಕೋದು? ಇದಾರಾ? ನೋಡಿ ಬಂದೆ. ರೀಚ್ ಕೊಡ್ತೀನಿ. ರೀಚ್ ಕೊಟ್ಟೆ. ಫೋರ್ 402 ಲಿಫ್ಟ್ ಎಲ್ಲಿ? ಎಲ್ಲಿದೆ ಲಿಫ್ಟು? ಇಲ್ಲಿದೆ. ಅಯ್ಯೋ ಓಪನ್ ಮಾಡಬೇಕಿದ್ದು ನಾವೇ. ಆಟೋಮೆಟಿಕ್ ಏನು ಓಪನ್ ಆಗಲ್ಲ. ಮ್ಯಾನ್ಯಲ್. ಇದೇ ಗುರು ಇಷ್ಟು ಫಾಸ್ಟಾಗಿ ಇತ್ತು ಬಂತು. ಯಾವುದೋ ಹೋಲ್ಡ್ ಮಾಡೋದು ಲಿಫ್ಟು ಟಕ್ ಅಂತ ಎತ್ಕೊಬಿಡ್ತು. ನಿಲ್ಲಿಸ್ಬೇಕಾದ್ರೆ ನಿಧಾನಕ್ಕೆ ನಿಲ್ಲಿಸು. ಅಯ್ಯವ್ವ ಏನು ಗುರು ಹಿಂಗೆ ಬೇಕು? ಕನೆಕ್ಟ್ ಆಗೈತೆ ಇಲ್ಲಪ್ಪ ಲಿಫ್ಟು. ಥ್ಯಾಂಕ್ ಯು ಮೇಡಮ್. ಗೈಸ್ ನೋಡಿ ಆರ್ಡರ್ ಡೆಲಿವರ್ ಕೊಟ್ಬಿಡ್ತೀನಿ. ಅಮೌಂಟ್ ಎಷ್ಟು ಕೊಟ್ಟಂತ ನೋಡೋಣ.
ಅಂದರೆ ಇನ್ಸೆಂಟಿವ್ ಇನ್ನೊಂದು ಆರ್ಡರ್ ಕಂಪ್ಲೀಟ್ ಮಾಡಬೇಕಷ್ಟೆ. ನೋಡಿ ಟೋಟಲ್ 92 ರೂಪೀಸ್ ಕೊಟ್ಟಿದ್ದಾನೆ. ಟೋಟಲ್ ಟ್ರಾವೆಲ್ ಡಿಸ್ಟೆನ್ಸ್ ಮಾಡಿ 5.4 ಕಿಲೋಮೀಟ್ರ್ ಇದೆ. ಇದು ಯಾರ ಲಿಫ್ಟ್ ಸರಿ ಇಲ್ಲ ಗುರು. ಸಡನ್ನಾಗಿ ಅಂದರೆ ಸಡನ್ನಾಗಿ ಇಳಿತೈತೆ, ಸಡನ್ನಾಗಿ ಬ್ರೇಕ್ ಆಗುತ್ತೆ ನೋಡ್ರಿ. ಈಗ ಅದು ಸೌಂಡ್ ಬೇರೆ ಮಾಡ್ತದೆ. ಅಯ್ಯಪ್ಪ, ಏನು ಬ್ರೇಕ್ ಸಿಸ್ಟಮ್ ಗುರು ನಿಂದು. ಬರಪ್ಪ ಫಸ್ಟ್ ಆಚೆ ಹೋಗೋಣ. ಗಾಟ್ ಇಟ್. ಗೆಟ್ ನೆಕ್ಸ್ಟ್ ಆರ್ಡರ್. ನೋಡಿ ಇನ್ನೂ 2 ಆರ್ಡ್ರ್ ಒಂದೇ ಸಲ ಬಂದ್ಬಿಡ್ತಾವೆ. ಅಂದರೆ 2 ಪಿಕಪ್ 2 ಡ್ರಾಪ್ ಇದೆ. 2 ಪಿಕಪ್ ಮಾಡಿ ಡ್ರಾಪ್ ಮಾಡೋಣ. ಅಂದರೆ ರೈನ್ ಸರ್ಜ್ ಇವಾಗ ಕೊಡ್ತಾಯಿದ್ದಾನೆ ನೋಡಿ, 29 ರೂಪೀಸ್ ಕೊಟ್ಟಿದ್ದಾನೆ ರೈನ್ ಸರ್ಜ್. ಅಕ್ಸೆಪ್ಟ್. ಬನ್ನಿ 2 ಹೋಗಿ ಪಿಕಪ್ ಮಾಡಿ ಡ್ರಾಪ್ ಮಾಡ್ತೀನಿ ಅಷ್ಟೇ. ಇದಾದ್ಮೇಲೆ ನೋಡೋಣ, ಯೋಚನೆ ಮಾಡೋಣ ಇನ್ನೂ ಆರ್ಡ್ರ್ ಮಾಡೋದಾ ಬೇಡವಾ ಅಂತ. ನಿಧಾನಕ್ಕೆ ಮಾಡ್ತೀನಿ ಇನ್ನು. ಅಂದರೆ ಅರ್ನಿಂಗ್ಸ್ ಎಷ್ಟಾಗಿದೆ ಅಂತ ನೋಡ್ಬಿಡ್ತೀನಿ ರೀ. ಯಾವತ್ತು ಅದು ಎಷ್ಟಾಗಿದೆ ಅಂತ ಸರ್ಜು ಗಿರ್ಜು ಎಲ್ಲ ಸೇರಿ 292 ರೂಪಾಯಿ ಆಗಿದೆ. 2 ಅವರ್ ಅಷ್ಟೇ ಲಾಗಿನಿರೋದು. ಚೆನ್ನಾಗಾಗಿದೆ ಅರ್ನಿಂಗ್ಸು. ಸ್ನೇಹಿತರೆ ಟೈಮ್ ನೋಡಿ ಎಷ್ಟು ಅಂತ, 9:06 ಆಗಿದೆ ಇವಾಗ. ಅಂದರೆ ಆರ್ಡರು ಇನ್ನೂ ಒಂದು ಇದೆ, ಅದನ್ನು ಕೂಡ ಕಂಪ್ಲೀಟ್ ಮಾಡಬೇಕು. ಅದಕ್ಕಿಂತ ಮುಂಚೆ ಅರ್ನಿಂಗ್ ಎಷ್ಟಾಗಿದೆ ಅಂತ ತೋರಿಸ್ಬಿಡ್ತೀನಿ ನೋಡಿ. 361 ರೂಪಾಯಿ ಆಗಿದೆ. ಈಗ ಇನ್ನೂ ಒಂದು ಆರ್ಡರ್ ಕೂಡ ಇದೆ, ಅದನ್ನು ಕಂಪ್ಲೀಟ್ ಮಾಡಿದ್ರೆ 400 ರೂಪಾಯಿ ಆಗುತ್ತೆ. ಅಂದರೆ ಲಾಸ್ಟ್ ಆರ್ಡ್ರ್ ಮಾಡೋದು ಏನಕ್ಕೆ ಅಂದರೆ ಟೈಮ್ ನೋಡಿ 9 ಗಂಟೆ ಆಗಿದೆ. ಅಂದರೆ 9 ಗಂಟೆ ತನಕ ಮಾಡ್ತೀನಿ ಅಂತ ಹೇಳಿದೆ. ಬಟ್ ಗಿಗ್ಗು ಕಂಪ್ಲೀಟ್ ಮಾಡಬೇಕು 10 ಗಂಟೆವರೆಗೂ, ಇಲ್ಲಾಂದರೆ ಇನ್ಸೆಂಟಿವ್ ಬರೋಲ್ಲ. ಅದಕ್ಕೋಸ್ಕರ ಅದನ್ನು ಹಂಗೆ ಬಿಟ್ಟಿದ್ದೀನಿ. ಆಮೇಲೆ ಇನ್ಸೆಂಟಿವ್ ತೋರಿಸ್ಬಿಡ್ತೀನಿ ತಡ್ರಿ ಎಷ್ಟು ಬರುತ್ತೆ ಅಂತ. ನೋಡಿ 260 ರೂಪಾಯಿ ಇನ್ಸೆಂಟಿವ್ ಬರುತ್ತೆ. 260 ಪ್ಲಸ್ 361, 360 ಅಲ್ಲ 410 ಕ್ಯಾಲ್ಕುಲೇಟರಲ್ಲಿ. ನೋಡಿ 410 ಪ್ಲಸ್ 260. ನೋಡಿ ಇವತ್ತಿನ ಝೊಮ್ಯಾಟೋದಲ್ಲಿ ಅರ್ನಿಂಗ್ಸು 670 ರೂಪಾಯಿ ಆಗಿದೆ. ಅಂದರೆ ಪೆಟ್ರೋಲ್ಗೆ ಏನಿಲ್ಲ ಅಂದರೂ ಒಂದು 100 ರೂಪಾಯಿ ಪೆಟ್ರೋಲಿಗೆ ಹೋಗಿದ್ರು 570 ರೂಪಾಯಿ ಸೇವಿಂಗ್ಸು. ನೋಡಿ ಮಾಡ್ತಾಯಿದ್ದೀವಿ ಅಂದರೆ ವೀಕ್ಲಿ ಇನ್ಸೆಂಟಿವ್ ಏನು ಬರೋಲ್ಲ, ಡೈಲಿ ಇನ್ಸೆಂಟಿವ್ ಬರೋದು ನಮಗೆ. ನೋಡಿ ಇಷ್ಟೇ ಇವತ್ತಿನ ವೀಡಿಯೋ. ಸೊ ಕಣ್ಣು ಮುಚ್ಕೊಂಡು ನೀವು ಪಾರ್ಟ್ ಟೈಮ್ ಏನಾದ್ರು ಮಾಡ್ತೀನಿ ಅನ್ನಂಗಿದ್ರೆ ಝೊಮ್ಯಾಟೊ ಮಾಡ್ಬೋದು. ಇವತ್ತಿನ ವೀಡಿಯೋ ಇಷ್ಟೇ ಕಾಯಿಸಿ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಇನ್ನೂ ಏನಾರು ಸಬ್ಸ್ಕ್ರೈಬ್ ಮಾಡಿದ್ರೆ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಚಾನಲ್ ನೋಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬಾಯ್ ಗೈಸ್.